ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ. ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಎಲ್ಲರೂ ಇದ್ದಾಗ ಕುಸುಮ ಅವರು ಒಂದು ಬಂಡೆ ಮೇಲೆ ಬರೀತಾರೆ ಭಾಗ್ಯ ಮತ್ತು ಆದಿ ಬೆಸ್ಟ್ ಫ್ರೆಂಡ್ ಅಂತ ಹೇಳಿ. ಅದನ್ನು ನೋಡಿಬಿಟ್ಟು ಭಾಗ್ಯ ಪ್ರಶ್ನೆ ಮಾಡಿದ್ದಕ್ಕೆ ನಾನೇ ಬರೆದಿದ್ದು ಚೆನ್ನಾಗಿದೆಯಾ, ನೀವಿಬ್ಬರು ಫ್ರೆಂಡ್ ತಾನೇ, ಯಾವಾಗಲೂ ಹೀಗೆ ಇರಿ ಅಂತ ಹೇಳಿ ಫ್ರೆಂಡ್ಶಿಪ್ ಬ್ಯಾಂಡು ಕೊಡ್ತಾರೆ. ಒಬ್ರನ್ನೊಬ್ರು ಕಟ್ಕೊಂಡು ಖುಷಿಯಾಗಿರ್ತಾರೆ. ಅದನ್ನು ನೋಡಿ ಈ ಕಡೆ ಶ್ರೇಷ್ಠ ತಾಂಡ ಒಟ್ಟವರಿ ಪಡ್ತಾ ಇರ್ತಾರೆ. ಹಾಗೆ ಎಲ್ಲರೂ ರೆಡಿಯಾಗಿ ಈ ಕಡೆ ಸ್ಕೂಲಿಗೆ ಬರ್ತಾರೆ. ಸ್ಕೂಲಿಗೆ ಬಂದಾಗ ಈ ಕಡೆ ಭಾಗ್ಯನಿಗೆ ಹಾಗೆ ಆದಿಗೆ ಇಬ್ಬರು ಫೋಟೋ ಹಾಕಿ ಇದ್ದಾಗ, ನಂದು ಯಾಕೆ ಇದು ಫೋಟೋ ಹಾಕಿದ್ದಾರಲ್ಲ ಆದಿ ಅಂದರೆ ಅದು ಅವ್ರ ಇಷ್ಟ, ಬನ್ನಿ ಪರವಾಗಿಲ್ಲ ಅಂತ ಹೇಳಿ ಆದಿ ಕರ್ಕೊಂಡು ಹೋಗ್ತಾನೆ. ಹಾಗೆ ಈ ಕಡೆ ಆದಿ ಎಲ್ಲ ನೋಡ್ಕೊಂಡು ಬರ್ತೀನಿ ಅಂತ ಹೇಳೋದಾಗ ಭಾಗ್ಯ ಕೇಳ್ತಾಳೆ ಮೇಷ್ಟ್ರ ಹತ್ರ, ಸರ್ ಇಲ್ಲಿ ಕಂಪ್ಯೂಟರ್ ಎಲ್ಲ ಇದೆಲ್ಲ ಆಗಿದೆಯಾ ಅಂತ ಅಂದಾಗ, ಏನು ಮೇಡಮ್ ತಮಾಷೆ ಮಾಡ್ತೀರಾ, ಇಲ್ಲಿ ಕರೆಂಟೇ ಇರಲ್ಲ, ಇನ್ನು ಕಂಪ್ಯೂಟರ್ ಎಲ್ಲ ಎಲ್ಲಿದೆ ಹೇಳಿ ಅಂತ ಹೇಳಿದಾಗ ಈ ಕಡೆ ಅನುಮಾನ ಬರುತ್ತೆ. ಇದೇನಿದು ಇವ್ರು ಈ ರೀತಿ ಹೇಳ್ತಾ ಇದ್ದಾರೆ, ಕಂಪ್ಯೂಟರ್ಗೆಲ್ಲ ದುಡ್ಡು ಬಂದಿದೆಯಲ್ಲ ನಮ್ಮ ಚಾರಿಟಿಯಿಂದ, ಇಲ್ಲಿ ನೋಡಿದ್ರೆ ಇವ್ರು ಇಲ್ಲವೇ ಇಲ್ಲ ಅಂತ ಇದ್ದಾರಲ್ಲ ಅಂತ ಹೇಳಿ ಹಾಗೆ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಮಕ್ಕಳ ಜೊತೆ ಮಾತಾಡ್ತಾ ಬುಕ್ಕೆಲ್ಲ ಕೊಡ್ತಾರ ಹೇಗೆ ಏನು ಅಂತ ಅಂದಾಗ, ಹೌದು ಇಷ್ಟು ದಿನ ಕೊಡ್ತಾ ಇರಲಿಲ್ಲ, ಆದರೆ ನಮ್ಮ ಮನೆಯಲ್ಲೂ ಕಳಿಸ್ತಾ ಇರಲಿಲ್ಲ, ಏಕೆಂದರೆ ನಾವೇ ಎಲ್ಲ ತೆಗೆದು ಕೊಡಬೇಕು, ಏನಕ್ಕೆ ಸ್ಕೂಲಿಗೆ ಹೋಗ್ತೀರಾ ಅಂತ, ಆದರೆ ಈಗ ಅವರೇ ಕೊಡೋದ್ರಿಂದ ಕಳಿಸ್ತಾ ಇದ್ದಾರೆ ಖುಷಿಯಾಗಿ ಅಂತ ಹೇಳ್ತಾರೆ. ಹಾಗೆ ಒಂದು ಹುಡುಗಿ ಹೇಳ್ತಾಳೆ, ಅಕ್ಕ ನಮಗೂ ಸೈಕಲ್ ಕೊಡ್ತೀರಾ ಅಂತ ಹೇಳಿದಾಗ, ಏನು ನಿಮ್ಮ ಸೈಕಲ್ ಇಲ್ವಾ, ಯಾಕೆ ಪುಟ್ಟ ಅಂದಾಗ, ಹೌದು ನಮ್ಮ ಸ್ಕೂಲಿಗೆ ಬರೀ 25 ಸೈಕಲ್ ಬಂದಿದ್ದು ಅಂತ ಹೇಳಿದಾಗ ಈ ಕಡೆ ಭಾಗ್ಯ ಮನಸ್ಸಲ್ಲೇ ಇದೇನಿದೆ ಈ ಮಕ್ಕಳು ಈ ರೀತಿ ಹೇಳ್ತಾ ಇದ್ದಾರೆ, ಇಲ್ಲಿ 200 ಸೈಕಲ್ಲು ಅಂತ ಹೇಳಿ ಬಡಿಸಿ ದುಡ್ಡೆಲ್ಲ ಸ್ಯಾಂಕ್ಷನ್ ಆಗಿದೆಯಲ್ಲ, ಹಾಗಾದರೆ ಯಾರು ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಕಡೆ ತಲೆ ಕೆಡಿಸ್ಕೊತಾಳೆ. ಹಾಗೆ ಎಲ್ಲ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಕ್ಕೆ ರೆಡಿ ಆಗ್ತಾಳೆ. ಅಷ್ಟೊತ್ತಿಗೆ ಶ್ರೇಷ್ಠ ಕನ್ನಿಕನಿಗೆ ಫೋನ್ ಮಾಡಿ ವಿಷಯ ಹೇಳ್ತಾ, ನೋಡು ನೀನೇನಾದರೂ ಆಗಿದ್ರೆ ಹೇಳು, ಮತ್ತು ನಾನು ನಿಮ್ಮ ಮುಂದೆ ಬಚಾವ್ ಮಾಡೋಕ್ಕಾಗಲ್ಲ ಅಂದಮೇಲೆ ಕನ್ನಿಕಾ ಕೊನೆಗೂ ಒಪ್ಕೊತಾಳೆ. ಹೌದು ನಾನೇ ಆ ರೀತಿ ಎಲ್ಲ ಮಾಡಿದ್ದು, ಮೋಸ ಮಾಡಿದ್ದು, ಅದು ಹಳ್ಳಿ ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳಿ ಮಾಡಿದೆ, ಆದರೆ ಈಗ ಈ ಭಾಗ್ಯನಿಂದ ನಂದು ಎಲ್ಲಿ ಬಯಲಾಗತ್ತೋ ಬಂಡವಾಳ ಅಂತ ಹೇಳಿ ಭಯ ಆಗ್ತಾಯಿದೆ ಅಂದಾಗ, ಶ್ರೇಷ್ಠ ನೀನೇನು ಯೋಚನೆ ಮಾಡಬೇಡ, ನಾನೇನಾದರೂ ಮಾಡೇ ಮಾಡ್ತೀನಿ, ಈಗ ಇದೆಲ್ಲ ಆದಿ ಮುಂದೆನೇ ಅವಳು ಪ್ರಶ್ನೆ ಮಾಡಿದ್ರೆ ತುಂಬ ಕಷ್ಟ, ಪ್ರಶ್ನೆನೂ ಮಾಡ್ತಾ ಇದ್ದಾಳೆ ಅಂತ ಹೇಳಿದಾಗ ಈ ಕಡೆ ಕನ್ನಿಕಾ ಅಂತೂ ಏನು ಮಾಡ್ತಾಳೋ ಇವಳು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಮುಂದಿನ ಸಂಚಿಕೆಗಳಲ್ಲಿ ಭಾಗ್ಯ ಕನ್ನಿಕನ ಬಂಡವಾಳ ಬಯಲು ಮಾಡ್ತಾಳ, ಎಲ್ಲ ವಿಚಾರ ಆದಿ ಗೊತ್ತಾಗತ್ತಾ, ಅವನು ಏನು ಮಾಡ್ತಾನೆ ಕನ್ನಿಕಾಗೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹಾಗೆ ಈ ಕಡೆ ದಿನದಿಂದ ದಿನಕ್ಕೆ ಭಾಗ್ಯ ಮತ್ತು ಆದಿ ಇಬ್ಬರು ಹತ್ರ ಆಗ್ತಾ ಇದ್ದಾರೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ತಿರುವು ತೆಗೆದುಕೊಳ್ಳಬಹುದು ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.